ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ಮುತ್ತಣ್ಣನ ಒಂದು ಪ್ರೀತಿಯ ಸ್ವಾಗತ. ಇವತ್ತಿನ ವಿಷಯ, ಪವನ್ ಕಲ್ಯಾಣ್ ಅವರು ಹೋಲಿಕೆ ಮಾಡಿದ್ರು, ವಿಜಯ್ ಅವರು ಸಿ ಎಮ್ ಆದರು, ನೀವು ಸಿಂಗಲ್ ಆಗಿ ನಿಂತು ಸಿ ಎಮ್ ಆಗ್ಬೋದಿತ್ತಲ್ಲ ಅಂತ. ಆದರೆ ಪವನ್ ಕಲ್ಯಾಣ್ ಅವರು ಉತ್ತರ, ನೀವು ವಿಜಯ್ ಅವರ ಸಿ ಎಮ್ ಸಂಭ್ರಮ ಮಾಡ್ತಿರೋದು ಪಕ್ಕದ, ನನಗೆ ಹೋಲಿಕೆ ಮಾಡಿ ಸಂಭ್ರಮ ಮಾಡ್ತಿರೋದು ಪಕ್ಕದ ಮನೆ ಮದುವೆ ಸಂಭ್ರಮ ಮಾಡ್ದಂಗೆ ಅಂತ. ಅದರ ಜೊತೆಗೆ ಈ ವಿಷಯದಾಗೆ ಲಿಂಕ್ ಆಗಿರೋವಂಥ ಮತ್ತೊಂದು ವಿಷಯ ಹೇಳ್ತೀನಿ ಕೇಳಿ. ನಮ್ಮ ರಾಜ್ಯದಲ್ಲಿ ಒಬ್ಬ ಪ್ರಥಮ ಬಾರಿ ಮುಖ್ಯಮಂತ್ರಿ ಆಗ್ತಾರೆ. ಅವರು 17,546 ಬಾರ್ಗಳನ್ನ ಬಂದ್ ಮಾಡ್ತಾರೆ. ಆ ಟೈಮಲ್ಲಿ ಎಣ್ಣೆ ಅಂಗಡಿಗಳು, ಬಾರ್ಗಳು ಮಗದೊಂದು ಮತ್ತೂ ಜಾಸ್ತಿ ಆಗಿತ್ತು. ಆದರೆ ಎಷ್ಟೇ ಒತ್ತಡ ಇದ್ದೇ ಇರುತ್ತೆ. ಯಾಕೆಂದರೆ ಒಂದು ಬಾರ್ ಲೈಸೆನ್ಸಿಗೆ ಎಷ್ಟು ದುಡ್ಡು ಹಾಕ್ತಾರೆ, ಅದರಲ್ಲಿ ಎಷ್ಟು ಲಾಭಗಳು ಇರುತ್ತೆ ಅದು ಸೆಕೆಂಡ್ರಿ. ದುಡ್ಡು ಹಾಕಿ ಬಾರ್ ಮಾಡ್ತಾರೆ ಅನ್ನೋದು ಗೊತ್ತು. ಆದ್ದರಿಂದ ಎಂತೆಂಥರ ಒತ್ತಡ ಇರ್ಬೋದು, ಆದರೂ ಅದು ಯಾವುದೇ ಒತ್ತಡಕ್ಕೆ ಜಗದೆ ಅವರು ಆ ಬಾರ್ ಲೈಸೆನ್ಸನ್ನು ಕ್ಲೋಸ್ ಮಾಡ್ತಾರೆ. ಒಂದಲ್ಲ ಎರಡಲ್ಲ, 17,540 ಬಾರ್ ಕ್ಲೋಸ್ ಮಾಡ್ತಾರೆ. ಆದರೆ ಯಾರೂ ಅವರಿಗೆ ಧನ್ಯವಾದ ಸಲ್ಲಿಸಲಿಲ್ಲ. ಎಷ್ಟೋ ಮಹಿಳೆಯರ ಮನೆಯಲ್ಲಿ ಅನ್ನಕ್ಕೂ ಕಷ್ಟ ಇರುತ್ತೆ, ಅಂಥವ್ರು ಕುಡಿದು ಹಾಳು ಮಾಡ್ತಾಯಿರ್ತಾರೆ ಗಂಡಂದಿರು. ಅದನ್ನಂತ ತಿಳಿದಂಥ ಈ ವ್ಯಕ್ತಿ ಪ್ರಥಮ ಬಾರಿ ಸಿ ಎಮ್ ಆದಾಗ 17,546 ಬಾರ್ ಬಂದ್ ಮಾಡಿ. ಆದರೆ ಆ ವ್ಯಕ್ತಿಗೆ ಜನಗಳು ಯಾರು ಸಪೋರ್ಟ್ ಮಾಡಲ್ಲ. ಆದರೂ ಒಂದು ಅವರ ಕಾರ್ಯಕ್ಕೆ ಶ್ಲಾಘನೀಯವಾಗಿ ಒಂದು ಮಾತಾಡಲ್ಲ. ಆದರೆ ಈ ದಳಪತಿ ವಿಜಯ್ ಅವರು ಒಂದು 746 ಬಾರ್ ಕ್ಲೋಸ್ ಮಾಡಿದ ತಕ್ಷಣ ನಮ್ಮ ದಳಪತಿ ವಿಜಯ್ ಅವರು ತಮಿಳುನಾಡಲ್ಲಿ ಆರಂಭ, ಅವರು ಹಾಗೆ ಮಾಡಿದ್ರು, ಅವರು ಹೀಗೆ ಮಾಡಿದ್ರು ಅಂಥೇಳಿ ಹೊಗಳುತ್ತೀರ. ಆದರೆ ಈ ವ್ಯಕ್ತಿ ಯಾವುದೇ ಜಗ್ಗದೆ ಕುಗ್ದೆ 17,546 ಬಾರ್ ಕ್ಲೋಸ್ ಮಾಡ್ತಾರೆ. ಆ ವ್ಯಕ್ತಿನ ಯಾರು ಅಲ್ಲ, ನಮ್ಮ ಹಾಸನದ ಹೆಮ್ಮೆಯ ಮಗ HD ಕುಮಾರಸ್ವಾಮಿ ದೇವೇಗೌಡರು ಮಗ. ಆದರೆ ಇದನ್ನು ವ್ಯಕ್ತಿ ಹೇಳಲ್ಲ. ನಮ್ಮ ರಾಜ್ಯದಲ್ಲೇ ಇಂಥ ಸಾಧನೆ ಮಾಡಿರೋಂಥ ವ್ಯಕ್ತಿಗಳಿದ್ದಾರೆ, ನಮ್ಮ ರಾಜ್ಯದಲ್ಲಿ ಇಂಥವ್ರಿದ್ದಾರೆ. ಆದರೆ ಇವ್ರ ಬಗ್ಗೆ ಒಂದು ಮಾತಾಡಲ್ಲ. ಪಕ್ಕದ ವಿಜಯ್ ಆದ ತಕ್ಷಣ ಅವಿಜಯ್ ಹಾಗೆ, ವಿಜಯ್ ಹಿಂಗೆ. ಸ್ನೇಹಿತರೆ, ಫಸ್ಟು ನಮ್ಮ ರಾಜ್ಯದಲ್ಲಿ ಏನಾಗಿದೆ, ನಮ್ಮ ರಾಜ್ಯದ ಇತಿಹಾಸ ಏನಾಗಿದೆ ಅನ್ನೋದನ್ನ ತಿಳ್ಕೋಬೇಕು. ಆದರೆ ಆಮೇಲೆ ಬಂದಂಥವ್ರು ಯಾರು ಬಾರ್ ಕ್ಲೋಸ್ ಮಾಡಿದ್ದು ಕಾಣಲಿಲ್ಲ. ಯಾಕೆ ಈ ಮಾತು ಬಾರ್ ವಿಷಯಗಳು ಮತ್ತೊಂದು ಮಗದೊಂದು ಎತ್ಕೊಂತಿದ್ದೀನಿ ಅಂದರೆ, ಒಂದು ನಮ್ಮ ಹಾಸನ್ ಟು ಬೇಲೂರು ರೋಡಲ್ಲಿ ಯಾರೋ ಹೇಳಿದ್ರು ಹಿಂಗೆ ಸ್ನೇಹಿತರು, ಅದೆಷ್ಟೋ 250, 266, ಎಷ್ಟೋ 161, ಎಷ್ಟೋ ಈ ಸಂಖ್ಯೆಯಲ್ಲಿ ಹೆಚ್ಚು ಕಡಿಮೆ. ಆದರೆ ಬಾರ್ಗಳು ಜಾಸ್ತಿ ಆಗಿದ್ದಾವಂತೆ. ನೀವು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಒಂದು ರೋಡಲ್ಲಿ ಇಷ್ಟು ಬಾರ್ ಆದರೆ ಏನಾಗಬೇಕು? ಕುಡಿಯೋರಿಗೆ ಇಚ್ಛಾಶಕ್ತಿ ಇರಬೇಕು. ಬಾರ್ನವ್ರು ಏನೋ ಮಾಡ್ತಾರೆ ಬಂಡವಾಳ ಹಾಕಿ ಅಂತಲ್ಲ, ಏನು ಮಾಡ್ತಾರೆ, ಅರ್ಜೆಂಟಿಗೆ ಸಿಕ್ಕಿದ್ರೆ ಕುಡಿತಾರೆ. ದೂರದಲ್ಲಿದ್ದರೆ ಅವರು ಹೋಗಿ ಕುಡಿಯೋಕ್ಕೆ ಯೋಚನೆ ಮಾಡ್ತಾರೆ, ನಡ್ಕೊಂಡು ಹೋಗ್ಬೇಕಲ್ಲ ಅನ್ನೋದು. ಯಾಕೆ ಈ ಮಾತು ಹೇಳ್ತಿದ್ದೇನೆ, ನಾನು ಅನುಭವಿಸಿರೋನು ಸ್ನೇಹಿತರೆ. ನಮ್ಮ ತಾಯಿ ಎಷ್ಟು ಕಷ್ಟ ಅನುಭವಿಸಿದ್ದಾರೆ ನಮ್ಮ ಅಪ್ಪ ಕುಡಿದು ಇದು ಮಾಡಿದಾಗ ನನಗೆ ಗೊತ್ತು. ಹಾಗಾಗಿ ಬಾರ್ಗಳು ಹೆಚ್ಚಿಗೆ ಆಗಬಾರ್ದು. ಸ್ಕೂಲ್ಗಳು ಅಭಿವೃದ್ಧಿ ಆಗಲಿ, ಕಾಲೇಜುಗಳು ಅಭಿವೃದ್ಧಿ ಆಗಲಿ, ಆಸ್ಪತ್ರೆಗಳು ಅಭಿವೃದ್ಧಿ ಆಗಲಿ. ಆದರೆ ಬಾರ್ಗಳು, ಎಣ್ಣೆ ಅಂಗಡಿಗಳು ಈ ಥರದ್ದು ಯಾವತ್ತೂ ಅಭಿವೃದ್ಧಿ ಆಗಬಾರ್ದು. ಇದಕ್ಕೆ ಯಾವತ್ತೂ ನೀವು ಕೈ ಜೋಡಿಸ್ಬೇಡಿ. ಯಾರೇ ವ್ಯಕ್ತಿಗಳು, ಯಾರೇ MLAಗಳು ನೆಕ್ಸ್ಟ್ ಓಟ್ ಕೇಳಕ್ಕೆ ಬಂದಾಗ ಈ ಪ್ರಶ್ನೆ ನೀವು ಕೇಳಬೇಕು, ನಮ್ಮೂರಿಗೆ ಯಾವುದು ಬಾರ್ ಲೈಸೆನ್ಸ್ ಕೊಡಬಾರ್ದು ಇದು ಅಂತ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಒಬ್ಬ ಹೆಣ್ಣು ಮಗಳು ಕಷ್ಟಪಟ್ಟು ಕೆಲಸಕ್ಕೆ ಹೋಗಿ ಬಂದಿರ್ತಾಳೆ, ಗಂಡ ಬಂದು ಕುಡಿದು ಹೊಡೆದು ಜಗಳ ಮಾಡಿದ್ರೆ ಅವಳ ಮನಸ್ಸು ಯಾವ ಪರಿಸ್ಥಿತಿ ಆಗುತ್ತೆ. ಒಬ್ಬ ತಾಯಿ ಕಷ್ಟ ನಾನು ಕಂಡಿದ್ದೀನಿ, ಒಬ್ಬ ಹೆಂಡತಿ ಆದಳ ಕಷ್ಟ ಏನಾಗುತ್ತೆ ಅಂದ್ಕೊಂಡಿದ್ದೀನಿ, ನನ್ನ ಅಕ್ಕನಿಗೆ ಏನು ಭಾವನೆ ಬೀರುತ್ತೆ ಅನ್ನೋದನ್ನ ಕಂಡಿದ್ದೀನಿ ಸ್ನೇಹಿತರೆ. ಹಾಗಾಗಿ ತಿಳಿದಂತೆ 3 ವಿಷಯಗಳನ್ನು ಈ ಒಂದು ವಿಡಿಯೋದಲ್ಲಿ ಸೇರಿಸಿ ಹೇಳಿದ್ದೀನಿ. ಏನಾದರೂ ಪದ ಬಳಕೆಯಲ್ಲಿ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ, ಅರಸಿ ಕಾಪಾಡಿ. ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಆಶೀರ್ವಾದ ಪ್ರೀತಿ ಸದಾ ಇರಲಿ. ಭಗವಂತ ನಿಮಗೆ ಆರೋಗ್ಯ ಕೊಡಲಿ ಅಂತ ಕೇಳ್ತಾ ಈ ವಿಡಿಯೋ ಎಲ್ಲ ಮುಗಿಸ್ತೀನಿ. ಜೈ ಶ್ರೀರಾಮ್.